ಮಾಧ್ಯಮದವರು ಬದಲಾವಣೆ ಆಗದೆ ಹೋದರೆ ತುಂಬಾ ಕಷ್ಟ. ಪರಮೇಶ್ವರ್ ಅವರ ನೋವನ್ನು ಕೂಡ ನಿನ್ನೆ ನಾನು ನೋಡಿದ್ದೆ. ನಿಷ್ಠುರವಾಗಿ ನೀವು ಮಾತನಾಡದೆ ಹೋದರೆ ಯಾರಿಗೂ ಗೌರವ ಇಲ್ಲ. ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತನಾಡಬೇಕಾದಾಗ ನಿಮ್ಮ ಕರ್ತವ್ಯ ನೀವು ಮರಿಬಾರದು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮದವರಿಗೆ ವಾರ್ನಿಂಗ್ ಕೊಟ್ಟ ವಿಚಾರ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದವರು, ನಾನು 50 ವರ್ಷ ಆಯಿತು ರಾಜಕೀಯಕ್ಕೆ ಬಂದು. ನಿನ್ನೆ ಮಾತನಾಡಿದ್ದನ್ನೆಲ್ಲ ಕೇಳಿಸಿಕೊಂಡೆ. ನಾನು ಇದು ಆಗಬಾರದು. ಪ್ರಶ್ನೆ ಮಾಡೋದು ಮುಖ್ಯ ಅಲ್ಲ. ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ. ಇಲ್ಲಿಯವರೆಗೆ ತುಮಕೂರು ದಸರಾವನ್ನು ಯಾರು ಆಚರಣೆ ಮಾಡಿದ್ರು? ಯಾರಾದರೂ ದಸರಾ ಆಚರಣೆ ಮಾಡಿದ್ರಾ ಎಂದು ಪ್ರಶ್ನಿಸಿದರು. ಒಂದು ದಸರಾ ಮಾಡುವಾಗ ನ್ಯೂನತೆಗಳು ಆಗ್ತವೆ. ನಿಮ್ಮ ಜೊತೆನೇ ಇರ್ತಾರೆ. ಅವರು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿ. ಮೈಸೂರು ದಸರಾ ಆರಂಭವಾಗಿ ಎಷ್ಟು ವರ್ಷ ಆಯಿತು? ಸಣ್ಣ ಪುಟ್ಟ ನ್ಯೂನತೆಗಳು ಇರ್ತವೆ. ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತದೆ ಎಂದು ಹೇಳಿದರು. ನೋಡಪ್ಪ, ಒಂದು ನಿಮಿಷ ತಾಳ್ರಿ. ನಿಮ್ಮ ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ. ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ. ಕೆಲವೊಂದು ಇಷ್ಟರವಾಗಿ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ. ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯನೂ ನೀವು ಸ್ವಲ್ಪ ಅದನ್ನು, ನಾನು 50 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ. ಅಂದರೆ ಇಲ್ಲಿರೋರೆಲ್ಲ ಇದೊಂದಲ್ಲ 2% ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನನ್ನ ಮಾತಾಡಿದ್ದೆಲ್ಲ ಕೇಳಿದೆ ನಾನು. ಆಗ್ಬಾರ್ದು ಪ್ರಶ್ನೆ ಅಲ್ರಿ, ಒಂದು ನಿಮಿಷಪ್ಪ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ. ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಮಾಡಿದರು ದಸರಾ ಇಲ್ಲಿವರೆಗೂ? ಒಂದು ನಿಮಿಷ ತಾಳಪ್ಪ, ದಸರಾ ಅದು ಹೇಳಿ. ಅವರು ಜೊತೇಲಿ ಇರ್ತಾರೆ 24 ಗಂಟೆ ನಿಮ್ಮ ಜೊತೇಲಿ. ಅದನ್ನು ಹೋಗಿ ಹೇಳಿ. ನೀವು ದಸರಾ ಮಾಡಿದರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಆಗೇ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ. ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು? ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಸೇರಿಸೋಣ ಅಂತ ಅವ್ರ ಆಸೆ ಇದೆಯಲ್ಲ, ಅವ್ರ ಕಳಕಳಿ ಇದೆಯಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತಾವ್ರಿ, ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ. ಎರಡನೇದು, ರಾಜಣ್ಣವರು ಒಬ್ಬ ಅನುಭವಿ ರಾಜಕಾರಣಿ. ಏನು ಎಲ್ಲವನ್ನೂ ಕೂಡ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ಹೇಳ್ತಾನೂ ಇದ್ದಾರೆ. ಒಂದು ಕಾಲಚಕ್ರ, ಯಾವ್ಯಾವ ಕಾಲಕ್ಕೆ ಏನಾಯ್ತದೆ ಅದು ಆಯ್ತದೆ, ತಲೆ ಕೆಡಿಸ್ಕೊಬೇಡ. ನಡಿ. ಧರ್ಮಸ್ಥಳ ನಿಮಗೆ ಗೊತ್ತಿದೆ. ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏನಾದರೂ ಸೃಷ್ಟಿ ಆದರೆ ನಾಳೆ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದು ಬಿಡಿ, ಅದು ಅವರು ಒಂದು ಇದಾಗ್ತದೆ. ಆದರೆ ಈ ದೇಶ ನಡೆದು ಬಂದ ಸತ್ಸಂಪ್ರದಾಯ, ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆಲ್ಲ, ದಕ್ಷಿಣ ಭಾರತಕ್ಕೆಲ್ಲ, ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಗಳಿಸಿರ್ತಕ್ಕಂಥ ಸ್ಥಳ. ಮತ್ತು ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ರಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಯಾವುದಾದ್ರು ಒಂದೇ ಒಂದು ಕುರು ಇದ್ದರೆ ಏನಾರು ಆಗಲಿ. ಇನ್ನೂ ಎಷ್ಟು ಅವ್ರ ಮೊದಲು ಇದನ್ನು ಯಾವ ರೀತಿಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ, ಒಂದು ತಾಂತ್ರಿಕ ಹಂತಕ್ಕೆ ತರಬೇಕಾಗಿದೆ. ಮುಗಿದಿದೆ, ಸಾಕು. ದೇಶದ ವ್ಯವಸ್ಥೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಒಂದು ನಂಬಿಕೆಗೆ ಎಲ್ಲೋ ಒಂದು ಕಡೆ ಯಾರೋ ಲೆಫ್ಟಿಸ್ಟು, ಕೆಲವು ಕೋಮು ಇತರ ಶಕ್ತಿಗಳು ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೂಡ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ. ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾಯಿದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಅಲ್ಲಿ ಏನಾಗ್ತಾಯಿದೆ ಸಾಕು ಹಾಕಿರ್ತಕ್ಕಂಥದ್ದು. SITನವರು ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ. ಅವ್ರಿಗೇನಂತ ಗೊತ್ತಾಗಿದೆ. ಅವರು ಮತ್ತೆ ಎಲ್ಲ ಒಂದು ಕಡೆ ಒತ್ತಡ ತಂದು ಮತ್ತೊಂದು ಮಗದೊಂದು ಇನ್ಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನನ್ನ ಕಳಕಳಿ ಮನವಿ. ದೇಶದ ಇತಿಹಾಸ, ದೇಶ ನಡೆದು ಬಂದ ದಾರಿಯಲ್ಲಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.